ಹಾಯ್ ಎಲ್ರಿಗೂ ನಮಸ್ತೆ. ತುಂಬ ಜನ ಮೆಸೇಜ್ ಮಾಡಿದ್ರಿ ಏನಂತಂದರೆ, ಒಳ ಮೀಸಲಾತಿಯಿಂದ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾಪ್ ಆಗಿದೆ. ಸೊ ಒಳ ಮೀಸಲಾತಿ ಯಾವಾಗ ಜಾರಿಯಾಗುತ್ತೆ? ಯಾಕೆ ಈ ಒಳ ಮೀಸಲಾತಿಗೆ ಇಷ್ಟೊಂದು ಮಹತ್ವ ಸಿಗ್ತಾ ಇದೆ ಅಂತ ತುಂಬ ಜನ ಕೇಳಿದ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಳ ಮೀಸಲಾತಿ ಅಂದ್ರೇನು? ಯಾಕೆ ಒಳ ಮೀಸಲಾತಿ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಸುದ್ದಿಯಲ್ಲಿದೆ ಅನ್ನೋದ್ರ ಬಗ್ಗೆ, ಮತ್ತು ನೇಮಕಾತಿ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಏನಂತಂದರೆ, ಈ ಒಂದು ಒಳ ಮೀಸಲಾತಿ ಯಾಕೆ ಆರಂಭವಾಯಿತು? ಯಾವಾಗ ಆರಂಭವಾಯಿತು? ಈ ಒಳ ಮೀಸಲಾತಿಯ ಕೂಗು ಯಾಕೆ ಕೇಳಿಬಂತು? ಇದರಿಂದ ಲಾಭ ಏನು? ಮತ್ತು ಇದರಿಂದ ಯಾರಿಗಾದ್ರೂ ಸಮಸ್ಯೆ ಆಗುತ್ತಾ? ಅಥವಾ ಇದರಿಂದ ಯಾರಿಗಾದ್ರೂ ಮೀಸಲಾತಿಯಲ್ಲಿ ವಂಚನೆ ಆಗುತ್ತಾ? ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಏನು ಒಳ ಮೀಸಲಾತಿ ಅಂತಂದರೆ, 1980 ಮತ್ತು 90ರ ದಶಕದಲ್ಲಿ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಏನಂತಂದರೆ, ಒಂದು ಜನಸಂಖ್ಯೆಯ ಅನುಗುಣವಾಗಿ ಒಳ ಮೀಸಲಾತಿ ಹಂಚಿಕೆ ಆಗಬೇಕು ಅಂತೇಳಿ ಪಂಜಾಬ್ನಲ್ಲಿ 1975ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗ್ಯಾನಿ ಜೈಲ್ ಸಿಂಗ್ ಅವರು ಏನಂತಂದರೆ ಈ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಏನಂತಂದರೆ, ಇರ್ತಕ್ಕಂಥ ಶೆಡ್ಯೂಲ್ ಕಾಸ್ಟಲ್ಲಿ ಉಪಜಾತಿಗಳಿಗೆ ಯಾವೆಲ್ಲ ಉಪಜಾತಿಗಳು ಇನ್ನೂ ಕೂಡ ಕೆಲವೊಂದಿಷ್ಟು ಮಾನದಂಡಗಳ ಅನುಗುಣವಾಗಿ ಹಿಂದುಳಿದವಲ್ಲ, ಆ ಒಂದು ಜಾತಿಗಳಿಗೆ ಒಳ ಮೀಸಲಾತಿಯ ಪ್ರಮಾಣ ಹೆಚ್ಚಿಗೆ ಮಾಡಿ ಅವುಗಳನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡೋಣ ಅಂತೇಳಿ ಈ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಇದರ ಜೊತೆಗೂಡಿ ಇನ್ನಿತರ ರಾಜ್ಯಗಳು ಕೂಡ ಈ ಒಂದು ಪ್ರಕ್ರಿಯೆಗೆ ಮುಂದಾಗುತ್ತೆ. ಯಾವೆಲ್ಲ ರಾಜ್ಯಗಳಂತಂದ್ರೆ, ಉತ್ತರ ಪ್ರದೇಶದ ಒಂದು ರಾಜನಾಥ್ ಸಿಂಗ್ ಅವರು ಸಿಎಂ ಆಗಿರ್ತಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಸಿಎಂ ಆದಾಗ ಈ ಪ್ರಕ್ರಿಯೆ ಮುಂದಾಗ್ತಾರೆ. ದಕ್ಷಿಣ ಭಾರತ ಅಂತ ಬಂದಾಗ ಕರುಣಾನಿಧಿ ಅವರು ಸಿಎಂ ಆದಾಗ ಈ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಇವೆಲ್ಲವೂ ಕೂಡ ಏನಂತಂದ್ರೆ, ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕು ಅಂತ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಅದಾದ ನಂತರ ಅಖಂಡ ಆಂಧ್ರ ಪ್ರದೇಶ ಏನಿರುತ್ತಲ್ವಾ, ಅಲ್ಲಿ ಒಳ ಮೀಸಲಾತಿ ಕೂಗು ಹೆಚ್ಚಾಗಿ ಕೇಳಿ ಬಂದಾಗ ಜಸ್ಟಿಸ್ ರಾಮಚಂದ್ರ ಅವರ ಆಯೋಗ ನೇಮಕ ಮಾಡ್ತಾರೆ. ಆ ಆಯೋಗ ಏನಂತಂದ್ರೆ, ಒಳ ಮೀಸಲಾತಿ ಅವಶ್ಯಕತೆ ಇದೆ, ಒಳ ಮೀಸಲಾತಿಯಿಂದ ಏನು ದುರ್ಬಲ ವರ್ಗ ಅಂತ ಏನಿದೆಯಲ್ಲ, ಇನ್ನೂ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಏನಿದಾವಲ್ಲ, ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಸಮುದಾಯಗಳೇನಿದಾವಲ್ಲ, ಅವುಗಳನ್ನ ಮುನ್ನೆಲೆಗೆ ತರುವಂಥದ್ದು ಮತ್ತು ಅವರನ್ನು ಸಶಕ್ತರನ್ನಾಗಿ ಮಾಡುವಂಥದ್ದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರನ್ನ ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ಈ ಒಂದು ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತ ಹೇಳಿದಾಗ, ಅಲ್ಲಿನ ಹೈಕೋರ್ಟ್ ಕೂಡ ಅದಕ್ಕೆ ಪುರಸ್ಕಾರ ಕೊಡುತ್ತೆ. ಹೌದು, ಇದನ್ನ ನೀವು ಜಾರಿ ಮಾಡಿ ಅಂತ ಕೇಳ್ತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದ ಈ ಮಹಾನಾಡು ಅಂತಕ್ಕಂಥ ಸಂಘಟನೆಯ ಒಬ್ಬ ಮುಖ್ಯಸ್ಥ ಆಗಿರ್ತಕ್ಕಂಥ ಇ.ವಿ. ಚೆನ್ನೈ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಮೆಟ್ಲೇರ್ತಾರೆ. ಯಾಕೆ ಅಂತಂದ್ರೆ, ಈ ಒಂದು ಒಳ ಮೀಸಲಾತಿ ಜಾತಿಗಳ ನಡುವೆ ಭಿನ್ನಾಭಿಪ್ರಾಯ ಆಗಿರ್ಬೋದು, ಮತ್ತೆ ಇರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ನ ಮೀಸಲಾತಿಯನ್ನು ಕಿತ್ತುಕೊಳ್ಳುವಂತ ಪ್ರಯತ್ನ ಆಗುತ್ತೆ ಇದರಿಂದ ಅಂತಂದಾಗ, 2005ರಲ್ಲಿ ನಮ್ಮ ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಒಂದು ನೇತೃತ್ವದ ಪೀಠ ಏನಂತಂದ್ರೆ, ಹೌದು, ಇದರಿಂದ ಸಮಸ್ಯೆ ಆಗುತ್ತೆ ಮತ್ತು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಶೆಡ್ಯೂಲ್ ಕಾಸ್ಟ್ಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಪ್ರಕ್ರಿಯೆನ ಸ್ಟಾಪ್ ಮಾಡಿ ಆದೇಶನ ಕೊಡುತ್ತೆ. ಮೀಸಲಾತಿ ಬೇಡ ಅಂತ ಹೇಳುತ್ತೆ. ಆಗ ಈ ಎಲ್ಲಾ ರಾಜ್ಯಗಳು ಏನ್ ಜಾರಿ ತಂದಿದ್ವಲ್ಲ, ಅದೆಲ್ಲವೂ ಕೂಡ ಒಳ ಮೀಸಲಾತಿನ ಹಿಂಪಡೆಯುವಂತ ಪ್ರಕ್ರಿಯೆ ಆಗುತ್ತೆ. ಅದಾದ ನಂತರ ಮತ್ತೆ ಕೆಲವೊಂದಿಷ್ಟು ವರ್ಷಗಳ ನಂತರ 2008ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಇನ್ನಷ್ಟು ಕೂಡ ಇದು ಕೂಗು ಜಾಸ್ತಿ ಆದಾಗ, ಕೇಂದ್ರ ಸರ್ಕಾರ ಆಂಧ್ರ ಪ್ರದೇಶದ ಒತ್ತಡಕ್ಕೆ ಮಣಿದು ಒಂದು ಸಮಿತಿನ ನೇಮಕ ಮಾಡ್ತಾರೆ. ಜಸ್ಟಿಸ್ ಉಷಾ ಮೆಹ್ರಾ ಅಂತ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡಿ ಅವ್ರಿಗೆ ಹೇಳ್ತಾರೆ, ಈ ಒಂದು ಒಳ ಮೀಸಲಾತಿ ಅವಶ್ಯಕತೆ ಇದೆಯಾ ಪ್ರಸ್ತುತ ದಿನಮಾನದಲ್ಲಿ ಮತ್ತು ವಾಸ್ತವಕ್ಕೆ ಸಂಬಂಧಿಸಿದ ಹಾಗೆ ಅವಶ್ಯಕತೆ ಇದೆಯಾ, ಇದರಿಂದ ಲಾಭಾಂಶಗಳೇನು, ಇದರಿಂದ ಸಂವಿಧಾನದ ಉಲ್ಲಂಘನೆ ಏನಾದರೂ ಆಗುತ್ತಾ ಅಂತ ಆ ಒಂದು ಸಮಿತಿನ ನೇಮಿಸಿ ಇದಕ್ಕೆ ನೀವು ಉತ್ತರ ಕಂಡುಕೊಳ್ಳಿ ಅಂತಂದಾಗ, ಆ ಒಂದು ಸಮಿತಿ ಏನಂತಂದ್ರೆ, ಇದರಿಂದ ಯಾವುದೇ ರೀತಿಯಾದ ನಷ್ಟ ಇಲ್ಲ, ಸಂವಿಧಾನದ ಉಲ್ಲಂಘನೆ ಆಗಲ್ಲ. ಒಳ ಮೀಸಲಾತಿ ಯಾಕೆ ಅಂತಂದ್ರೆ, ಬಡತನ, ಶೈಕ್ಷಣಿಕವಾಗಿ ಹಿಂದುಳುವಿಕೆ ಮತ್ತು ಸಾಮಾಜಿಕ ಹಿಂದುಳುವಿಕೆಯನ್ನು ಅನುಭವಿಸುತ್ತಿರುವಂತ ಒಂದು ಉಪಜಾತಿಗಳು, ಶೆಡ್ಯೂಲ್ ಕಾಸ್ಟ್ ಇರ್ತಕ್ಕಂಥ ಉಪಜಾತಿಗಳನ್ನ ನಾವು ಮುನ್ನೆಲೆಗೆ ಮತ್ತು ಅವರನ್ನ ಸಶಕ್ತರನ್ನಾಗಿ ಮಾಡೋಕೆ ಈ ಒಂದು ಒಳ ಮೀಸಲಾತಿ ಒಂದು ಅಸ್ತ್ರ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಅದಾದ ನಂತರ ಪುನಃ ಈ ಎಲ್ಲಾ ರಾಜ್ಯಗಳು ವರದಿ ಬಂದ ತಕ್ಷಣನೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದಾಗ 2014ರಲ್ಲಿ ಅರುಣ್ ಮಿಶ್ರಾ ಅವರ ನೇತೃತ್ವದ ಒಂದು ಪೀಠ ಏನಂತಂದ್ರೆ, ಒಳ ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಸರ್ಕಾರಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಇದೆ. ಅಲ್ಲಿರ್ತಕ್ಕಂಥ ಒಂದು ದತ್ತಾಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳಿದಾಗ,
ನೆಕ್ಸ್ಟ್ ಒಳ ಮೀಸಲಾತಿನ ಬೆಂಬಲ ನೀಡಿ ಒಂದು 82 ಪುಟಗಳ ಒಂದು ತೀರ್ಪನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್. ಏನಂತಂದ್ರೆ ಈ ಒಂದು ಒಳ ಮೀಸಲಾತಿಯಿಂದ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಯಾವುದೇ ರೀತಿ ತಾರತಮ್ಯ ಆಗಲ್ಲ, ಮತ್ತೆ ಅಲ್ಲಿ ಇರ್ತಕ್ಕಂಥ ಜಾತಿಗಳಿಗೆ ಯಾವುದೇ ರೀತಿ ವಂಚನೆ, ಮೀಸಲಾತಿಯಲ್ಲಿ ವಂಚನೆ ಆಗಲ್ಲ. ನೆಕ್ಸ್ಟ್ ಇದು ಈ ರೀತಿಯಾಗಿ ಗುಂಪುಗಳಾಗಿ ವಿಂಗಡಣೆ ಮಾಡುವುದರಿಂದ ಯಾವುದೇ ರೀತಿಯಾಗಿ ಒಂದು ಉಪಜಾತಿಗಳನ್ನ ತೆಗೆದು ಹಾಕುವುದಾಗ್ಲಿ ಅಥವಾ ಸೇರಿಸುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತೇಳಿ ತೀರ್ಪು ಕೊಟ್ಟಾಗ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಆರಂಭವಾಗುತ್ತೆ. ಇದರ ಒಂದು ಆಧಾರವಾಗಿಟ್ಕೊಂಡು ಕರ್ನಾಟಕ ಸರ್ಕಾರ ಕೂಡ ಜಸ್ಟಿಸ್ ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಗ ಒಂದು ರಚನೆ ಮಾಡ್ತಾರೆ. ಏನಂತಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಏನು ಆದೇಶ ಇದೆಯಲ್ಲ ಅದನ್ನ ಒಂದು ಆಧಾರವಾಗಿಟ್ಕೊಂಡು ಒಳ ಮೀಸಲಾತಿ ಜಾರಿಗೆ ಶಿಫಾರಸು ಮಾಡಿ ಅಂತ ಅದನ್ನ ನೇಮಕ ಮಾಡ್ತಾರೆ. ಅದಾದ ನಂತರ ಏನಂತಂದ್ರೆ ಅದು ಆಯೋಗ ಹೇಳುತ್ತೆ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಒಳ ಮೀಸಲಾತಿ ಯಾಕೆ ಅಂತಂದ್ರೆ ದುರ್ಬಲ ವರ್ಗಗಳನ್ನ ಮುನ್ನೆಲೆಗೆ ತರುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಈ ಸಬಲರು ದುರ್ಬಲರನ್ನು ಒಂದು ಸ್ಪರ್ಧೆಯಿಂದ ಹೊರಗಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿಯ ಅವಶ್ಯಕತೆ ತುಂಬಾ ಇದೆ ಅಂತೇಳಿ ಒಂದು ವರದಿನ ಕೊಡ್ತಾರೆ. ಅದಾದ ನಂತರ ಸರ್ಕಾರ ಏನಂತಂದ್ರೆ ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ತುಂಬಾ ಒಂದು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ಇದರಲ್ಲಿ ಮೇನ್ 2 ನಾವು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗಿದ್ರೆ, ಒಳ ಮೀಸಲಾತಿನ ಯಾವುದಕ್ಕೆ ಅಂತಂದ್ರೆ ಒಂದು ಶೈಕ್ಷಣಿಕವಾಗಿ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಈ ಒಂದು ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಇರ್ತಕ್ಕಂಥ 100ಕ್ಕೂ ಹೆಚ್ಚು ಉಪಜಾತಿಗಳಿಗೆ ಒಂದು ಆದ್ಯತೆ ನೀಡಬೇಕು, ಒಳ ಮೀಸಲಾತಿ ಜನಸಂಖ್ಯೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆನ ಆರಂಭ ಮಾಡಿದರೆ. ಕರ್ನಾಟಕದಲ್ಲೂ ಕೂಡ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರು ಆಯೋಗನ ನೇಮಕ ಮಾಡಿದ್ದಾರೆ. ಇದ್ರ ಹಿಂದೆನೂ ಕೂಡ ಸದಾಶಿವ ಆಯೋಗದ ವರದಿ ಕೂಡ ಇತ್ತು, ಮಾಧುಸ್ವಾಮಿ ಅವರ ವರದಿ ಕೂಡ ಇತ್ತು. ಅದನ್ನ ಆಧಾರವಾಗಿಟ್ಕೊಂಡು ಇವರು ಜಾರಿ ಮಾಡಬಹುದಿತ್ತು. ಯಾಕೆ ಒಂದು ಇದನ್ನ ಇಷ್ಟೊಂದು ಕಾಲಹರಣ ಮಾಡ್ತಿದಾರೆ ಅಂತ ಕೂಡ ಗೊತ್ತಿಲ್ಲ. ಸೊ ಇವಾಗ ನಾಗಮೋಹನ್ ದಾಸ್ ಅವರ ಸಮಿತಿ ಏನಿದೆಯಲ್ಲ, ಆಯೋಗ ಏನಿದೆಯಲ್ಲ, ಇದು ಕೂಡ ಅದೇ ಯಾರು ಸದಾಶಿವ ಆಯೋಗ ಮತ್ತು ಮಾಧುಸ್ವಾಮಿ ಅವರ ಆಯೋಗದ ವರದಿನ ಅನುಗುಣವಾಗಿ ಅದನ್ನ ಆಧಾರವಾಗಿಟ್ಕೊಂಡು, ಯಾಕೆಂದ್ರೆ 2011 ಸೆನ್ಸಸ್ ನಮಗೆ ಲಾಸ್ಟ್ ಇರೋದು, ಅದೇ ಒಂದು ದತ್ತಾಂಶಗಳು ಮಾತ್ರ ನಮಗೆ ಅವೈಲೇಬಲ್ ಇರೋದು. ಮತ್ತೆ ಸರ್ಕಾರ ಕೂಡ ತನ್ನ ಆಡಳಿತಕ್ಕೆ ಬಂದ ಮೇಲೆ ಜಾತಿ ಗಣತಿ ಕೂಡ ಮಾಡುದು, ಅದರದ ಅಂಕಿಅಂಶಗಳನ್ನ ಬಿಡ್ತಾನೆ ಇಲ್ಲ. ಸೊ ಅದನ್ನು ಕೂಡ ಇನ್ನು ಗೌಪ್ಯವಾಗಿನೇ ಇಟ್ಕೊಂಡಿದ್ದಾರೆ. ಈ ಎಲ್ಲವನ್ನು ಪರಿಗಣಿಸಿ ನಾಗಮೋಹನ್ ದಾಸ್ ಅವರ ಆಯೋಗ ಒಂದು ಒಳ ಮೀಸಲಾತಿನ ತರ್ತೀವಿ, ಜಾರಿ ಮಾಡಬೇಕು ಅಂತಾನೂ ಕೂಡ ಅವ್ರು ಹೇಳಿದ್ದಾರೆ. ಏನು ಒಳ ಮೀಸಲಾತಿ ಅಂತಂದ್ರೆ, ಒಳ ಮೀಸಲಾತಿಯವರು ಇವರು ಜಾರಿ ಮಾಡೋದ್ರಿಂದ ಅದೇ ಹೇಳ್ದಾಗೆ ಬಡತನ, ಸಾಮಾಜಿಕ ಹಿಂದುಳುವಿಕೆ, ಶಿಕ್ಷಣ ಮತ್ತು ರಾಜ್ಯ ಸೇವೆಗಳಲ್ಲಿ ಉಪಜಾತಿಗಳು ಯಾವೆಲ್ಲ ಹಿಂದುಳಿದಿದಾವಲ್ಲ ಅವ್ರನ್ನ ಮುನ್ನೆಲೆಗೆ ತರ್ತಕ್ಕಂಥದ್ದು, ಅವರನ್ನ ಸಶಕ್ತರನ್ನಾಗಿ ದುರ್ಬಲರನ್ನು ಸಬಲರನ್ನಾಗಿ, ಈ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ನೀವು ಕೇಳಿರ್ತೀರ, ಅದೊಂದು ಕಾಡಿನ ನಿಯಮ. ಸೊ ಅದು ನಾಡಲ್ಲಿ ಅನ್ವಯ ಆಗ್ಬಾರ್ದು ಅಂತ ನೀವು ಕೇಳಿರ್ತೀರ. ಯಾಕೆಂದ್ರೆ ಸಬಲರು ದುರ್ಬಲರನ್ನು ತುಳಿತಾ ಹೋದ್ರೆ ಅವರ ಒಂದು ಗತಿ ಏನು? ಸೊ ಹಾಗಾಗಿ ಈ ಒಂದು ಎಲ್ಲಾ ಒಂದು ಮೂಲಭೂತ ಸೌಕರ್ಯಗಳು ಸಬಲರೇ ಅನುಭವಿಸಿದಾಗ ಅವರನ್ನು ಒಂದು ಸಮಾಜದಿಂದ ನಾವು ಹೊರಗಿಡುವಂತ ಪ್ರಕ್ರಿಯೆನೇ ನಡೆದಂತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಅವರಿಗೆ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಒಳ ಮೀಸಲಾತಿ ಇರೋದು. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಏನಂತಂದ್ರೆ, ಒಂದು ಕುಟುಂಬದಲ್ಲಿ 4 ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಕುಟುಂಬ ಅನ್ನೋದು ಶೆಡ್ಯೂಲ್ ಕಾಸ್ಟ್, ಅದರಲ್ಲಿ 4 ಮಕ್ಕಳು ಅನ್ನೋದು ಉಪಜಾತಿಗಳು. ಅದರಲ್ಲಿ 3 ಮಕ್ಕಳು ಸದೃಢರಾಗಿರ್ತಾರೆ, ಆದರೆ ಒಂದು ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇರುತ್ತೆ. ಸೊ ಅವಾಗ ಆ ಮಗುವಿಗೆ ಹೆಚ್ಚಿನ ಆರೈಕೆ ಅವಶ್ಯಕತೆ ಇರುತ್ತೆ, ಆ ಮಗುವಿಗೆ ಹೆಚ್ಚಿನ ಒಂದು ಕಾಳಜಿ ಅವಶ್ಯಕತೆ ಇರುತ್ತೆ. ಅದು ಆ ಒಂದು ಕಾಳಜಿಯಿಂದ, ಆ ಒಂದು ಆರೈಕೆಯಿಂದ ಆ ಮಗು ಒಂದು ಸದೃಢ ಮತ್ತು ಬಲಿಷ್ಠವಾಗಿ ಬೆಳೆಯಕ್ಕೆ ಸಾಧ್ಯ. ಇದೇ ಒಳ ಮೀಸಲಾತಿ. ಸೊ ಯಾರಿಗೂ ಕೂಡ ಏನು ಕೊರತೆ ಆಗಲ್ಲ, ಅದಕ್ಕೆ ಹೆಚ್ಚಿನ ಕಾಳಜಿ ಮತ್ತು ಹೆಚ್ಚಿನ ಒಂದು ಏನಂತಾರೆ ಕೇರ್ ಮಾಡೋದ್ರಿಂದ ಅದು ಕೂಡ ಬಲವಾಗಿ ಬೆಳೆಯುತ್ತೆ ಅನ್ನೋ ಉದ್ದೇಶದಿಂದಾಗಿ ಒಳ ಮೀಸಲಾತಿನ ತರ್ತಾ ಇದ್ದಾರೆ ಅಷ್ಟೇ. ಇದರಿಂದ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಕೆಲವೊಂದಿಷ್ಟು ಪಂಗಡಗಳು, ಕೆಲವೊಂದಿಷ್ಟು ವಿಂಗ್ಸ್ ಏನಂತಂದ್ರೆ, ಇಲ್ಲ ಇದರಿಂದ ಮೀಸಲಾತಿನ ಕಿತ್ಕೊಳ್ತಕ್ಕಂಥದ್ದು, ಬೇರೆ ಒಂದು ಕೆಟಗರಿಲಿ ಇರ್ತಕ್ಕಂಥ ಉಪಜಾತಿಗಳನ್ನ ಇದರಲ್ಲಿ ಸೇರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತಲೂ ಕೂಡ ಒಂದು ಸುದ್ದಿನ ಹರಡ್ತಕ್ಕಂಥದ್ದು. ಅದು ಯಾವುದು ಕೂಡ ಸತ್ಯ ಅಲ್ಲ. ಕೇವಲ ಇರ್ತಕ್ಕಂಥ ಉಪಜಾತಿಗಳಿಗೆ ಒಂದು ಹೆಚ್ಚಿನ ಆದ್ಯತೆ, ಯಾರು ಹಿಂದುಳಿದವರದೋ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡುವಂತ ಪ್ರಯತ್ನ ಮಾಡುವಂಥದ್ದು ಈ ಒಳ ಮೀಸಲಾತಿ ಪ್ರಕ್ರಿಯೆಯಲ್ಲಿ. ಇವ್ರು ಏನಂತಂದ್ರೆ, ಈ ಮಧ್ಯಂತರ ವರದಿನ ಸ್ವೀಕಾರ ಮಾಡಿರ್ತಕ್ಕಂಥ ಸರ್ಕಾರ ಇದರಲ್ಲಿ ಒಂದು 4 ಅಂಶಗಳನ್ನ ನೋಡೋದಾದ್ರೆ ಏನಂದ್ರೆ, ಒಂದು ಯಾವುದಂದ್ರೆ ಉಪಜಾತಿಗಳನ್ನ ಸಮೀಕ್ಷೆ ನಡೆಸಬೇಕು, ನ್ಯೂ ಟೆಕ್ನಾಲಜಿನ ಬಳಸಿ 30 ರಿಂದ 40 ದಿನಗಳಲ್ಲಿ ಸಮೀಕ್ಷೆ ನಡೆಸಬೇಕು. ಅದಾದ ನಂತರ
ಹೊಸ ಸಮೀಕ್ಷೆಗಾಗಿ ಏನಾದರೂ ಕ್ವೆಶ್ಚನರೀಸ್ ಪ್ರಶ್ನಾವಳಿಗಳು ಇದ್ದರೆ ಅದಕ್ಕೆ ಉನ್ನತ ಮಟ್ಟದ ಸಮಿತಿನ ರಚನೆ ಮಾಡಬೇಕಂತನೂ ಕೂಡ ಈ ಒಂದು ಮುಖ್ಯ ಅಂಶಗಳನ್ನ ಕೂಡ ಈ ಒಂದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಸಮಿತಿ ಆಯೋಗ ಶಿಫಾರಸು ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗುತ್ತೆ. ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ತಮ್ಮ ನಿರಂತರ ಅಧ್ಯಯನ ಇರಲಿ. ಇನ್ನೊಂದೇನಂತಂದರೆ ಇದರ ಜೊತೆಗೆ ಕೇವಲ ಕರ್ನಾಟಕ ರಾಜ್ಯ ಸೇವೆಗಳಿಗೆ ಸೀಮಿತ ಆಗಬೇಡಿ. ರಾಜ್ಯ ಸರ್ಕಾರಕ್ಕೆ ಸೀಮಿತ ಮಾಡ್ಕೋಬೇಡಿ ನಿಮ್ಮನ್ನು ನೀವು. ಕೇಂದ್ರ ಸರ್ಕಾರಕ್ಕೂ ಕೂಡ ನೀವು ಕಾಂಪಿಟೇಷನ್ನ ಕೊಡಿ. ಓಕೆ, ಕೇಂದ್ರ ಸೇವೆಗಳಿಗೂ ಕೂಡ ನೀವು ತಯಾರಿ ನಡೆಸಿ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತೆ. ನೀವು ಇಲ್ಲಿ 1 ವರ್ಷದಲ್ಲಿ 5ರಿಂದ 6 ಎಕ್ಸಾಮ್ ಬರೆದ್ರಲ್ಲಿ 20ರಿಂದ 25 ಎಕ್ಸಾಮ್ಗಳನ್ನ ನೀವು ಕೇಂದ್ರ ಸರ್ಕಾರದ ಸೇವೆಗಳಿಗೆ ನೀವು ಎಕ್ಸಾಮ್ನ ಬರಿಬೋದು. ಹಾಗಾಗಿ ಈಗೇನಂದರೆ ಇರುವ ಅವಕಾಶಗಳನ್ನ ಕೈ ಚೆಲ್ಲೋಕೆ ಹೋಗ್ಬೇಡಿ. ಇರುವ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇವಾಗ ಇಲ್ಲೂ ಏಜ್ ಮುಗಿಯುತ್ತೆ, ಅಲ್ಲೂ ಏಜ್ ಮುಗಿದ್ರೆ ನೀವು ಕಾಂಪಿಟೇಷನಿಂದ ಹೊರಗಡೆ ಹೋಗ್ತೀರಾ. ಸೊ ಹಾಗಾಗಿ ಈಗ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ, ಏನಂದರೆ ಕೊಟ್ಟ ಕುದುರೆಯ ನೇರಲರಿಯದವನು ಮತ್ತೊಂದು ಕುದುರೆ ಬಯಸುವವನು ಅವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಇರುವ ಅವಕಾಶಗಳನ್ನ ಕೈ ಚೆಲ್ಲಕ್ಕೆ ಹೋಗ್ಬೇಡಿ. ಇರುವ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ನೇಮಕಾತಿ ಇಲ್ವಾ, ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಇಲ್ವಾ? ಸರಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ನೇಮಕಾತಿಗಳಾಗ್ತಿದ್ದಾವೆ. ಇವಾಗ ನೋಡಿ, NTPC ಎಕ್ಸಾಮ್ ಇದೆ, ಗ್ರೂಪ್ ಡಿ ಎಕ್ಸಾಮ್ ಇದೆ, ಅಲ್ಲಾದ್ರೂ ಒಂದು ಪ್ಯಾಟರ್ನ್ ಇದೆ. ಇಲ್ಲಿ ಯಾವುದೇ ರೀತಿ ಪ್ಯಾಟರ್ನ್ ಇಲ್ಲ. ಅಲ್ಲಿ ಆಪ್ಟಿಟ್ಯೂಡ್ 25 ಕ್ವಶನ್ ಅಂದರೆ 25 ಕ್ವಶನ್ ಇರುತ್ತೆ. ರೀಸನಿಂಗ್ 25 ಕ್ವಶನ್ ಅಂದರೆ 25 ಕ್ವಶನ್ ಇರುತ್ತೆ. ಸೊ ಈ ರೀತಿಯಾಗಿ GK 25 ಅಂದರೆ 25 ಇರುತ್ತೆ. ಸೈನ್ಸ್ 25 ಕ್ವಶನ್ ಅಂದರೆ 25. ಅದೊಂದು ಪ್ಯಾಟರ್ನ್ ಇದೆ. ಬಟ್ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿ ಪ್ಯಾಟರ್ನ್ ಇಲ್ಲ. ಕರೆಂಟ್ ಅಫೇರ್ಸ್ ಹೈಯೆಸ್ಟ್ ಒಂದು 30 ಕರೆಂಟ್ ಅಫೇರ್ಸ್ ಇಲ್ಲ 40 ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಯಾವನ್ ಚೆನ್ನಾಗಿ ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದಿರ್ತಾನೋ ಅವ್ನು ಸೆಲೆಕ್ಟ್ ಆಗ್ತಾನೆ. ಹಗಲೆಲ್ಲ ಓದಿರೋನು ಹೊರಗಡೆ ಹೋಗ್ತಾನೆ. ಯಾರು ಸೈನ್ಸ್ ಚೆನ್ನಾಗಿ ಓದಿರ್ತಾನೋ ಸೈನ್ಸ್ 30ರಿಂದ 40 ಕ್ವಶನ್ ಸೈನ್ಸ್ ಕೇಳ್ಬಿಟ್ರೆ ಸೈನ್ಸ್ ಓದೋನು ಪಾಸ್ ಆಗ್ತಾನೆ. ಸೊ ಈ ರೀತಿಯಾದ ಇವ್ರಿಗೆ ಯಾವುದೇ ರೀತಿಯಾದ ಒಂದು ಎಕ್ಸಾಮ್ ಪ್ಯಾಟರ್ನ್ ಇಲ್ಲ, ಟೈಮ್ ಟೇಬಲ್ ಇಲ್ಲ, ಪ್ರೊಸೆಸ್ ಇಲ್ಲ, ಏನೇ ಇಲ್ಲ ಇವ್ರದ್ದು. ಸೊ ಹಾಗಾಗಿ ಈ ಒಂದು ನೇಮಕಾತಿಗಳಿಗೂ ಕೂಡ ತಯಾರಿ ನಡೆಸಿ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಸೇವೆಗಳಿಗೂ ಕೂಡ ಸ್ವಲ್ಪ ಗಮನ ಹರಿಸಿ. ಕರ್ನಾಟಕದ ಒಂದು ಅಲ್ಲಿ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ. ಓಕೆನಾ? ಕರ್ನಾಟಕದಿಂದ ಪಾಸ್ ಆಗ್ತಕ್ಕಂಥವ್ರು, ಕರ್ನಾಟಕದವರು ಕೇಂದ್ರ ಸರ್ಕಾರದ ಉದ್ಯೋಗಗಳ ಪಡೆಯತಕ್ಕಂಥದ್ದು ಇನ್ನು ಎವರೇಜ್ ಸರಾಸರಿ ಇದೆಲ್ಲ ತುಂಬ ಕಡಿಮೆ ಇದೆ. ಹಾಗಾಗಿ ಸೊ ಅದಕ್ಕೂ ಕೂಡ ಗಮನ ವಹಿಸಿ. ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗೋದ್ರೊಳಗಡೆ ನೀವೆಲ್ಲ ಸಿಲೆಬಸ್ಸನ್ನು ಕೂಡ ಕವರ್ ಮಾಡಿ ಎಲ್ಲ ಒಂದು ಕಂಪ್ಲೀಟ್ ಮಾಡಿಕೊಂಡು ರೆಡಿಯಾಗಿರಿ. ಯಾಕೆಂತಂದರೆ ಒಂದು ಯುದ್ಧದ ಸಮಯದಲ್ಲಿ ಶಸ್ತ್ರಾಭ್ಯಾಸ ಅಷ್ಟೊಂದು ಸರಿಯಲ್ಲ. ಸೊ ಹಾಗಾಗಿ ಇವಾಗಿಂದನೇ ಪ್ರಯತ್ನ ಇರಲಿ. ನೇಮಕಾತಿಗಳಾಗುತ್ತೆ, ನೇಮಕಾತಿಗಳು ನಡೆಯುತ್ತೆ. ಸೊ ಯಾರು ಕೂಡ ಅಭ್ಯಾಸ ಮತ್ತು ಅಧ್ಯಯನವನ್ನು ಕೈ ಬಿಡೋಕೆ ಹೋಗ್ಬೇಡಿ. ಸೊ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೆ ನಂಬಿ ಮೋಸ ಹೋಗ್ಬೋದು, ಬಟ್ ಸರಸ್ವತಿನ ನಂಬಿ ಮೋಸ ಹೋಗಿದ್ದು ಉದಾಹರಣೆನೇ ಇಲ್ಲ. ಸೊ ಬಿಲೀವ್ ಇನ್ ಸ್ಟಡಿ. ಓಕೆನಾ? ಯಾವುದೇ ಒಂದು ಗೊಂದಲಕ್ಕೆ ಈಡಾಗಬೇಡಿ, ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ, ನಡೆಯುತ್ತೆ. ಸೊ ಒಳ ಮೀಸಲಾತಿ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ಯಾರು ಕೂಡ. ಓಕೆನಾ? ಒಳ ಮೀಸಲಾತಿ ಇಷ್ಟೇ ಇರೋದು. ಒಳ ಮೀಸಲಾತಿ ಅಂದರೆ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ ಒಳ ಮೀಸಲಾತಿಯಿಂದ. ಓಕೆನಾ? ಅಷ್ಟು ನಾನು ಹೇಳಕ್ಕೆ ಬಯಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೇನಂದರೆ ನೇಮಕಾತಿಗಳು ಯಾವ್ಯಾವ ಆಗುತ್ತೆ, ಯಾವ್ಯಾವ ಎಷ್ಟೆಷ್ಟು ನೋಟಿಫಿಕೇಶನ್, ಎಷ್ಟೆಷ್ಟು ಒಂದು ಪೋಸ್ಟ್ಗಳಿಗೆ ನೇಮಕಾತಿ ಆಗುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಯಾವೆಲ್ಲ ನೇಮಕಾತಿಗಳು ಬರುವಂಥದ್ದಿದೆ ಮುಂದಿನ ದಿನಮಾನಗಳಲ್ಲಿ ಅಂತ ನಾನು ನಿಮಗೆ ಒಂದು ಮಾಹಿತಿನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಒಂದು ತರಗತಿಗಳು ನೋಡಿ. ಇವಾಗ ಸಾರ್ಕ್ ಮತ್ತು ಬಿಮ್ಸ್ಟೆಕ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೀವಿ. ಏನಂತಂದರೆ ಅದು ಕೇವಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲ, ಅದು ಮೇನ್ಸ್ಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದೆ. ಯಾಕೆಂದರೆ ಬಿಮ್ಸ್ಟೆಕ್ ಮತ್ತು ಸಾರ್ಕ್ದೊಂದಿಗೆ ಭಾರತ ಒಂದು ರಿಲೇಷನ್ಶಿಪ್ ಹೇಗಿದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಗಿದೆ ಅನ್ನೋದು ತುಂಬ ಮಹತ್ವದಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ನು ಕೂಡ ಫ್ರೇಮ್ ಆಗುತ್ತೆ. MCQ ಯಾವುದಂತಂದರೆ ಎಲ್ಲಿ ಸಂಘಟನೆಗಳು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾವೆಲ್ಲ ದೇಶಗಳಿದ್ದಾವೆ ಅದರಲ್ಲಿ. ಸೊ ಈ ಎಲ್ಲ ಮಾಹಿತಿಗಳನ್ನು ಕೂಡ ಅದರಲ್ಲಿ ಕವರ್ ಮಾಡಿದ್ದೀವಿ. ಸೊ ಅವುಗಳನ್ನು ಕೂಡ ವೀಕ್ಷಣೆ ಮಾಡಿ ಅಂತ ನಾನು ನಿಮಗೆ